ಶಿವ್ ಬಾಯ್ CBI ಶಂಕರ್ ಅಂತ ನನ್ನ ಹೆಸರು. ಚಾಮರಾಜನಗರ ಜಿಲ್ಲೆ. ಚಾಮರಾಜನಗರಕ್ಕೆ ಎಂಥ ದಕ್ಷ ಅಧಿಕಾರಿ ಬಂದರೂ ಕೆಲವು ರಾಜಕಾರಣಿಗಳು ಮತ್ತು ಕೆಲವು ಸಂಘಟನೆಗಳು ಇವುಗಳೇನು ಮಾಡ್ತಾರೆ, ಅವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಒಳ್ಳೆ ಪ್ರಾಮಾಣಿಕವಾಗಿ ಲಂಚ ಈಸ್ಕೊಳ್ದೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಭಾವಿಸ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋಂಥ ಅಧಿಕಾರಿಗಳನ್ನ ಇವರು ಬೇನಾಮಿ ಆಸ್ತಿಗಳನ್ನ ಅವ್ರ ಪ್ರಾಪರ್ಟಿಗೆ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಾರೆ. ಅವರು ಆಗಲ್ಲಪ್ಪ, ನಿಂದು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ತಂದು ಕೊಟ್ಟರೆ ನಾವು ಮಾಡಿಕೊಡ್ತೀವಿ, ಇಲ್ಲ ಅಂತಂದರೆ ನಾವು ಮಾಡಿಕೊಡಲ್ಲ ಅಂತ ಅವರು ರಿಜೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವರನ್ನೇ ಒಂದು ಇದನ್ನು ಮಾಡ್ಕೊಂಡು ಇವರು ಅಧಿಕಾರಿ ಸರಿಯಿಲ್ಲ, ಇವರು ಲಂಚ ಕೇಳ್ತಾರೆ ಅಂತ ಹೇಳಿ ಅವ್ರನ್ನ ವರ್ಗಾವಣೆ ಮಾಡೋಕ್ಕೆ ಕೆಲವು ರಾಜಕೀಯದವರೇ ಆಗ್ಬಿಡ್ಸೋ, ಕೆಲವು ಸಂಘಟನೆಗಳೇ ಆಗ್ಬಿಡ್ಸೋ ಇವ್ರುಗಳು ಅವ್ರ ಮೇಲೆ ಒಂದು ಗೂಬೆ ಕೂರಿಸಿ ಒಂದು ಸ್ಟ್ರೈಕ್ ಮಾಡ್ತಾರೆ, ಇವರು ಸರಿಯಿಲ್ಲ ಅಂತ. 2012ರಲ್ಲಿ ಹರ್ಷ ಗುಪ್ತಾ ಅಂತ ದಕ್ಷ ಅಧಿಕಾರಿ, ಅವರು ಜಿಲ್ಲಾಧಿಕಾರಿ ಅಂಥ ಪ್ರಾಮಾಣಿಕವಾಗಿ ಅಧಿಕಾರಿನ ಇವ್ರು ಯಾವ ಸ್ಥಿತಿ ತಂದರು ಇಲ್ಲಿ ಅಂಥ ಅಧಿಕಾರಿಗಳನ್ನ ಇವರು ವರ್ಗಾವಣೆ ಮಾಡಿಸೋಂಥವ್ರು. ಇವರು ಈಗ ಹೇಳ್ತಾರೆ ನಗರ ಡೆವಲಪ್ಮೆಂಟ್ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತ ಹೇಳ್ತಾರೆ. ಅವರಿದ್ದಾಗ ಏನೇನು ಡೆವಲಪ್ಮೆಂಟ್ ಮಾಡಿದರು? ಸಬ್ ಜೈಲ್ ಎಲ್ಲೈತೇನ್ರಿ? ದೇವಸ್ಥಾನ ಪಕ್ಕ ಕಿತ್ತೋಗಿರೋ ಇತ್ತು, ಅದನ್ನು ತಗೊಂಡೋಗಿ ಡೆಮೊಲೇಷನ್ ಮಾಡಿಸಿ ಎಲ್ಲಿ ಮಾಡಿದ್ರು? ಕೋರ್ಟ್ ಹತ್ರ ಮಾಡಿದ್ರು. ಕೋರ್ಟು ಒಂದೇ ಕೋರ್ಟ್ ಇತ್ತು, ಅಲ್ಲಿಗೂ ಅವರೊಂದು ಪ್ಲ್ಯಾನ್ ಮಾಡಿ ಪಕ್ಕಕ್ಕೆ ಇನ್ನೊಂದು ಕೋರ್ಟ್ ಮಾಡಿದ್ರು. ಅಲ್ಲದೆ ಇವರು ಕೆಲವು ಆಫೀಸ್ಗಳನ್ನ ಕಟ್ಟಡಗಳನ್ನ ನಿರ್ಮಾಣ ಮಾಡಿದೆ ಅವ್ರ ಸ್ವಂತ ಪ್ರಾಪರ್ಟಿಗಳಲ್ಲಿ ಕಟ್ಕೊಂಡು ಅದನ್ನು ಅವ್ರಿಗೆ ಬಾಡಿಗೆ ರೀತಿ ಕೊಡ್ತಾಯಿದ್ರು. ಬಾಡಿಗೆ ಕೊಟ್ಬಿಟ್ಟು ಇದು ಸರ್ಕಾರದಲ್ಲ, ಇದು ನಾವು ಬಾಡಿಗೆ ಕೊಟ್ಟಿರೋದು, ಬಾಡಿಗೆಲಿದ್ದೀವಿ, ಸರ್ಕಾರದಿಂದ ನಮಗಿನ್ನೂ ಕಟ್ಟಡ ನಿರ್ಮಾಣ ಆಗಿಲ್ಲ. ಜಿಲ್ಲಾಧಿಕಾರಿ ಆಫೀಸು ಹೆಂಗಿದೆ? ಎಲ್ಲ ಥರ ಆಫೀಸು ಅಲ್ಲೇ ಇದೆ. ಅದು ಮಾಡಿಕೊಟ್ಟದ್ದು ಯಾರೋ ಮಹಾನ್ ಭಾವ ಹರ್ಷಗುಪ್ತಾ ಅವರು. ಒಳ್ಳೆ SP ಆಫೀಸ್ ಮಾಡಿಕೊಟ್ರು, ಒಳ್ಳೆ ತಾಲೂಕು ಆಫೀಸ್ ಮಾಡಿಕೊಟ್ರು. ಅಲ್ಲದೆ ಇನ್ನೂ ಕೆಲವು ಇನ್ನೂ ಹಲವಾರು ಯೋಜನೆಗಳನ್ನ ಮಾಡಿಕೊಟ್ರು. ಅಂಥವ್ರು ನೀವೇನು ಮಾಡಿದ್ರಿ? ಅವ್ರು ಸರಿ ಇಲ್ಲ ಬಟ್ ಅವ್ರನ್ನ ವರ್ಗಾವಣೆ ಮಾಡಿಸ್ರಿ ಪಾಪ. ಅಂಥ ಅಧಿಕಾರಿಗಳನ್ನ ಬಂದಾಗ ನೀವು ಅವ್ರನ್ನ ದುರುಪಯೋಗ ಪಡಿಸ್ಕೊತೀರ ನಿಮ್ಮ ಸ್ವಾರ್ಥಕ್ಕೋಸ್ಕರ. ಈಗ ಹೇಳ್ತೀರ ನಗರ ಡೆವಲಪ್ಮೆಂಟ್ ಆಗಿಲ್ಲ, ಅದಾಗಿಲ್ಲ, ನಾವು ಸ್ಟ್ರೈಕ್ ಮಾಡ್ತೀವಿ, ಅದು ಮಾಡ್ತೀವಿ. ನಗರಸಭೆಗೆ ಒಳ್ಳೊಳ್ಳೆ ಅಧಿಕಾರಿಗಳು ಬರ್ತಾರೆ, ಇವರು ಕರೆಕ್ಟಾಗಿ ಇವ್ರದ್ದು ದಾಖಲಾತಿಗಳು ತಗೊಂಡೋಗಿ ಕೊಡ್ರಿ, ಯಾಕೆ ಮಾಡಿಕೊಡೋ ಅಂತ ಹೇಳ್ತಾರೆ ಇವರು ಕರೆಕ್ಟಾಗಿ ದಾಖಲಾತಿಗಳನ್ನ ಅವರು ಒದಗಿಸಲ್ಲ. ಅವ್ರೇನು ಮಾಡ್ತಾರೆ, ಇದು ಆಗಲ್ಲಪ್ಪ ಅಂತ ಪೆಂಡಿಂಗ್ ಬೀಳ್ತಾರೆ. ಅದಕ್ಕೋಸ್ಕರ ಅವರು ಸರಿಯಿಲ್ಲ, ಅವ್ರ ಮೇಲೆ ಒಂದು ಸ್ಟ್ರೈಕ್ ಮಾಡ್ತೀವಿ, ಒಂದು ಸ್ಟ್ರೈಕ್ ಮಾಡ್ಬಿಟ್ಟು ಒಂದು ಕೂತ್ಕೊಳ್ಳೋದು, ಸ್ಟ್ರೈಕ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದ್ಕೊಂಡು. ಪಾಪ ಅವ್ರನ್ನೇನು ಮಾಡ್ತಾರೆ, ಲಂಚ ಇಸ್ಕೋತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂದ್ಬಿಟ್ಟು ಅವ್ರ ಮೇಲೆ ಒಂದು ಸುಳ್ಳು ಅಪರಾಧನೆ ಹೊಸೋದು. ಯಾಕೆ ಹೇಳೋ? ಇವ್ರು ಬೇಳೆಕಾಳು ಬೇಯಿಸ್ಕೋಬೇಕಲ್ಲ. ಈಗ ನೀವು ಸಂಘಟನೆಗಳವರ ನೀವೇನು ಮಾಡಿದ್ದೀರಾ? ನಿಮ್ಗೆ ಕೇಳೋ ರೈಟ್ಸು, ಪ್ರತಿಯೊಂದು ರೈಟ್ಸ್ಗಳು ನಿಮಗಿದೆ. ಇದೇ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಫುಟ್ಪಾತ್ಗಳ ಮೇಲೆ ನಮ್ಮ ಕರ್ನಾಟಕದ ಫ್ಲಾಗ್ಗಳನ್ನ ಫುಟ್ಪಾತ್ ಮೇಲೆ ಅಳವಡಿಸಿದ್ದಾರೆ. ನೀವು ಇದನ್ನು ಫಸ್ಟ್ ಕೇಳಿದ್ರಿ, ಆಮೇಲೆ ನೀವು ಒಳ್ಳೊಳ್ಳೆ ಅಧಿಕಾರಿಗಳು ಕೇಳ್ಕೊಳ್ಳ್ರಿ. ಯಾಕೆ ನಿಮ್ಗೆ ಅದನ್ನು ಕೇಳೋಕೆ ನಿಮ್ಗೆ ಹಕ್ಕಿಲ್ವಾ? ಇಲ್ಲ ನೀವು ಕರ್ನಾಟಕದಲ್ಲೇ ಹುಟ್ಟಿಲ್ವಾ? ನಿಮ್ಮ ಕಣ್ಮುಂದೆ DC ಆಫೀಸ್ ಮುಂದೆ ಒಂದಿದೆ, ಅಲ್ಲದೆ ರಥದ ಬೀದಿಲಿ ಫುಟ್ಪಾತ್ ಮೇಲೆ ಇದೆ. ಇನ್ನು ಕೆಲವು ಅಂಗಡಿ ಮುಂಗಟ್ಟುಗಳಲ್ಲಿ ಮಾಡ್ಕೊಂಡಿದ್ದಾರೆ. ನವಂಬರ್ 1 ಟೈಮಿಗೆ ಬಂದಾಗ ಮಾತ್ರ ನಿಮಗೆ ಕನ್ನಡ ರಾಜ್ಯೋತ್ಸವ ಕತ್ ಮೇಲೆ ಟವಲ್ ಹಾಕೋತೀರ, ನಾವು ಕನ್ನಡ ಅನ್ಕೊಂಡು. ಬಾಕಿ ಟೈಮಿಗೆ ಅದನ್ನು ಚಪ್ಪಲಿ ಕಾಲು ಹಾಕೊಂಡು ನಡ್ಕೊಂಡು ಹೋಗ್ತೀರ. ಏನು ಇದು ಸರಿನಾ?
ಒಳ್ಳೊಳ್ಳೆ ಅಧಿಕಾರಿಗಳು ನೀವೇ ಆಯ್ಕೆ ಮಾಡಿ ಕರ್ಸ್ಕೋಬೇಕಂದ್ರೆ ಪುನಃ ಹರ್ಷಗುಪ್ತವ್ರನ್ನ ಯಾಕೆ ಕರ್ಸ್ಕೊಂಡ್ರೆ ಇಲ್ಲಿಗೆ ಡಿ ಸಿ ಆಗಿ ಪ್ರಮೋಟ್ ಮಾಡ್ಕೊತ ನಮ್ಗೆ ಇವರೇ ಬೇಕು ಮತ್ತು ಸ್ಟ್ರೈಕ್ ಮಾಡಿ ಒಳ್ಳೊಳ್ಳೆ ಅಧಿಕಾರಿಗಳನ್ನ ತರಿಸ್ಕೊಳ್ಳಿ. ಈಗ ರಾಮದಾಸ್ ಅವರು ಕೆಲಸ ಮಾಡಿಕೊಡ್ತಿರೋ ಅವ್ರನ್ನೇ ನೀವು ಅವ್ರ ಮೇಲೆ ಗೂಬೆ ಕೂರಿಸಿರೋ ಸರಿ ಇಲ್ಲ ಅನ್ಕೊಂಡು ನಿಮಗೆ ಬೇಕಾದ ಪದಾರ್ಥಗಳನ್ನ ಸೃಷ್ಟಿ ಮಾಡಿ ಅದನ್ನು ಫೈಲ್ಗಳನ್ನ ತಗೊಂಡು ಈಗ ಅವ್ರು ಮುಂದೆ ಇಟ್ರಿ. ಅವ್ರೇನು ಮಾಡಿದ್ರು, ಆ ಫೈಲೇ ರಿಜೆಕ್ಟ್ ಮಾಡಿದ್ರು. ಇದು ನಾನು ಮಾಡಲ್ಲಪ್ಪ, ನೀವು ಬೇರೆ ಕೈಲಿ ಮಾಡಿಸ್ಕೊ, ಹಿಂದೂ ಅಂತ ತಗೊಂಬ, ನಾನು ಮಾಡಿಕೊಡ್ತೀನಿ, ಬೇರೆಯವ್ರನ್ನ ಮಾಡಿಕೊಡಲ್ಲ. ಆಗ ಅವ್ರೇನು ಮಾಡಿದ್ರು, ಅವ್ರ ಮೇಲೆ ಒಂದು ಸುಳ್ಳಾಪರಾಧ ಹೊರಿಸಿದ್ರು. ಲಂಚಕ್ಕೆ ಹೇಳ್ತಾರೆ, ಇವು ಸರಿ ಇಲ್ಲ, ಸರಿ ಕೆಲಸ ಮಾಡಲ್ಲ ಅಂತ. ಹಂಗಂದಮೇಲೆ ಇನ್ನೆಂಥ ಅಧಿಕಾರಿಗಳನ್ನ ತಂದು ಕೂಡಿಸ್ಬೇಕು? ನೀವೇ ನಿಮ್ಮ ಇದರಲ್ಲಿ ಆಯ್ಕೆ ಮಾಡ್ಕೊಂಡು ಕೂರಿಸಿ ಮಾಡಿರಿ. ನಗರ ಡೆವಲಪ್ಮೆಂಟ್ ಮಾಡಿಲ್ಲ ಅಂತೆಲ್ಲ ಕಾಂಗ್ರೆಸ್ ಪಕ್ಷದವರು 20 ವರ್ಷ ಆಡಳಿತ ಮಾಡಿದಿರಲ್ಲ, ಏನು ಮಾಡಿದ್ದೀರಾ? ನಿಮ್ಮ ಗಿನ್ನಿಸ್ ದಾಖಲೆಗಳನ್ನ ಓಪನ್ ಮಾಡಿ ತೋರಿಸಿ, ಅವ್ರ ಮೇಲೆ ನೀವು ಸ್ಟ್ರೈಕ್ ಮಾಡಿ. ನೀವೇನಿದೆ ಒಬ್ಬ ಉಸ್ತುವಾರಿ ಬರ್ಬೇಕಾರೆ ರೋಡ್ ಫಿಗರು ಯಾರೇ ಬಂದರೂ ಏನೂ ಕೇಳಲ್ಲ. ಒಬ್ಬ MLA ಬಂದರೂ ಅವ್ನು ಪಡ್ಕೊಂಡು ಹೋಗ್ತಾ ಇರ್ತಾನೆ, ರಸ್ತೆ ಹಾಳಾಗಿದೆ, ಹಳ್ಳ ಬಿದ್ದಿದೆ, ನಗರ ಡೆವಲಪ್ಮೆಂಟ್ ಆಗಿಲ್ಲ. ಇದ್ರ ಬಗ್ಗೆ ಸ್ಟ್ರೈಕ್ ಮಾಡಿ ಅದನ್ನು ಬಿಟ್ಬಿಟ್ಟು ಯಾವುದೋ ಅಧಿಕಾರಿ ಸರಿ ಇಲ್ಲ, ಅಧಿಕಾರಿ ಸರಿ ಇಲ್ಲ ಅನ್ನೋಕ್ಕಿಂತ ಫಸ್ಟು ನಾವು ಸರಿಯಾಗಿದ್ದೇವೆ ಅಂತ ನಾವು ನೋಡ್ಕೋಬೇಕು. ನಾವು ಸರಿಯಾಗಿದೆ, ಇನ್ನೊಬ್ಬರನ್ನ ಸರಿ ಮಾಡ್ಬೋದು. ನೀವೇ ಸರಿ ಇಲ್ಲದ ಮೇಲೆ ಇನ್ನೊಬ್ಬರನ್ನ ನೀವು ಸರಿ ಇಲ್ಲದ ನೀವು ದೂಷಣೆ ಮಾಡ್ತೀರಾ? ಇದು ತಪ್ಪಲ್ವಾ? ಫಸ್ಟು ನೀವು ತಿಳ್ಕೋಬೇಕಾಗಿರೋ ವಿಷಯ ಏನಂತಂದರೆ, ನಾವು ಫಸ್ಟು ಸರಿಯಾಗಿರಬೇಕು. ಕಾನೂನು ಚೌಕಟ್ಟೊಳಗಡೆ ಅವ್ರನ್ನ ಕೇಳಬೇಕು. ಕಾನೂನು ಬಿಟ್ಟು ನಾವು ಹೋಗ್ಬಾರ್ದು. ನೀವು ಮಾಡೋದು ಅದೇ ಥರ. ನೀವು ಕಾನೂನನ್ನ ತಪ್ತೀರ. ಕಾನೂನು ತಪ್ಪಿದಾಗ ಅವರೇನು ಮಾಡ್ತಾರೆ, ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ಅವ್ರ ಮೇಲೆ ಗುಬ್ಬ ಕೂರಿಸ್ತೀರ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮುಂದಿನ ದಿನಗಳಲ್ಲಿ ನೀವು ಕೇಳ್ಕೋಬೇಕಾದ್ರೆ ಒಳ್ಳೆ ಅಧಿಕಾರಿಗಳನ್ನ ಬಂದಾಗ ನೀವು ಕರೆಕ್ಟಾಗಿ ದಾಖಲಾತಿಗಳನ್ನ ಕೊಡಿ. ಮಾಡ್ಕೊಳ್ಳಿಲ್ಲ ಅಂತ ಅಂದಾಗ ಆಗ ನೀವು ಅವ್ರ ಮೇಲೆ ಕಾನೂನುಬದ್ಧವಾಗಿ ಕಠಿಣ ಕ್ರಮವನ್ನು ಜರುಗಿಸ್ಬೋದು. ಅದು ಬಿಟ್ಬಿಟ್ಟು ನೀವು ಯಾವುದೋ ತಗೊಬತ್ತೀರ ನಗರಸಭೆ ನೋಡಿ ಬೆಳಿಗ್ಗೆನಾಗ ಹೋದರೆ ಸಂತೆ ಕಂಡಾಗಿರ್ತದೆ. ಎಲ್ಲ ಬರೀ ಕಳ್ಳರ ಕಾಕರುಗಳೇ ಜಾಸ್ತಿ ತುಂಬ್ಕೊಂಡವರಲ್ಲಿ. ನಿನಗೇ ಬೇಕು, ನನಗೇ ಬೇಕು ಅಂತೀರ. ಯಾವುದೋ ಒಂದು ರಸ್ತೆ ಕಾಮಗಾರಿ ಬೇಕು, ನನಗೆ ಬೇಕು ಕೊಡಿ ಅಂತೀರ. ಒಂದು ಫುಟ್ಪಾತ್ ಇದು ಮಾಡಬೇಕು, ನನಗೇ ಬೇಕು ಅಂತೀರ. ಕಳಪೆ ಕಾಮಗಾರಿ ಮಾಡ್ತೀರ. ಇದೆಲ್ಲ ತಪ್ಪಲ್ವಾ? ನೀವು ನ್ಯಾಯನೀತಿಗೆ ಬದುಕ್ರಿ ಅಂತೇಳಿ ನಾನು ಮಾತನ್ನ ಮುಗಿಸ್ತೀನಿ. ಶಿವ್ ಬಾಯ್ CBI ಶಿವ್.